ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಅಕ್ಟೋಬರ್ ತಿಂಗಳಲ್ಲಿ ಬುಧ ಹಾಗೂ ಶುಕ್ರ ಗ್ರಹಗಳು ತುಲಾ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುವುದರಿಂದ ಲಕ್ಷ್ಮೀನಾರಾಯಣ ಯೋಗ ಬಂದು ಈ 4 ರಾಶಿಯವರು ಕುಬೇರರ ಪುತ್ರರಾಗುತ್ತಾರೆ. ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗುತ್ತಾರೆ. ಹೆಚ್ಚಾಗಿ ಹಣ ಸಂಪಾದನೆ ಮಾಡ್ತಾರೆ. ಸಾಲದಿಂದ ಮುಕ್ತರಾಗ್ತಾರೆ. ವ್ಯವಹಾರಿಕದಲ್ಲಿ ಏಳಿಗೆ ಆಗ್ತಾರೆ. ಒಂದು ರೀತಿಯಲ್ಲಿ ಮಹಾ ಅದೃಷ್ಟನೇ ಕೂಡಿ ಬರ್ತದೆ ಈ 4 ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗದಿಂದ ಅಂತ ಹೇಳ್ಬೋದು. ಶಾಸ್ತ್ರಗಳ ಪ್ರಕಾರ ಶುಕ್ರ ಲಕ್ಷ್ಮಿಯ ಸಂಕೇತ, ಬುಧ ವಿಷ್ಣುವಿನ ಸಂಕೇತ ಎಂದು ನಾವು ಗುರುತಿಸ್ತೇವೆ. ಬುಧ ಗ್ರಹವು ಬುದ್ಧಿವಂತಿಕೆ, ವಾಕ್ಚಾತುರ್ಯ, ಆತ್ಮವಿಶ್ವಾಸಕ್ಕೆ ಹೆಸರುವಾಸಿಯಾಗಿದ್ದರೆ, ಇನ್ನು ಶುಕ್ರ ಗ್ರಹವು ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ಹೌದು, ಇದೇ ಅಕ್ಟೋಬರ್ 6ನೇ ತಾರೀಕು 2026ರಂದು ತುಲಾ ರಾಶಿಯಲ್ಲಿ ಶುಕ್ರನು ಹಿಮ್ಮುಖ ಸ್ಥಾನದಲ್ಲಿ ಚಲಿಸುತ್ತಾನೆ. ಹಿಮ್ಮುಖವಾಗಿ ಚಲನೆ ಮಾಡುವುದರಿಂದ ಈ ಯೋಗ ಬರುತ್ತೆ. ಅದೇ ಅಕ್ಟೋಬರ್ 21ನೇ ತಾರೀಕಿನ 2026ರಂದು ತುಲಾ ರಾಶಿಯಲ್ಲಿ ಬುಧ ಗ್ರಹವು ಕೂಡ ಹಿಮ್ಮುಖವಾಗಿ ಸಂಚಾರ ಮಾಡುತ್ತಾನೆ. ಈ 2 ಗ್ರಹಗಳ ಹಿಮ್ಮುಖ ಸಂಚಾರದ ಸಂಯೋಗದಲ್ಲಿ ಉಂಟಾಗುವ ಯೋಗವನ್ನು ನಾವು ಲಕ್ಷ್ಮೀನಾರಾಯಣ ಶುಭಯೋಗ ಅಂತ ಕರಿತೀವಿ. ಆ ಲಕ್ಷ್ಮೀನಾರಾಯಣ ಶುಭಯೋಗದಿಂದ ಬರುವಂತಹ ಅದೃಷ್ಟ ಉತ್ತರೋತ್ತರಾದಿಯಾಗಿ ಬದುಕಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಈ ಲಕ್ಷ್ಮೀನಾರಾಯಣ ಯೋಗವನ್ನು, ಅದೃಷ್ಟವನ್ನು ಪಡೆಯುವಂತಹ 4 ರಾಶಿಗಳು ಯಾವುವು? ಯಾವ ಕ್ಷೇತ್ರದಲ್ಲಿ ಯೋಗ ಕೂಡಿ ಬರಲಿದೆ? ಕೆಲಸ ಕಾರ್ಯದಲ್ಲಿ, ಹಣಕಾಸಿನಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಸಂತಾನದಂತಹ ಸಮಸ್ಯೆಗಳಿಗೆ ಪರಿಹಾರ, ಮದುವೆ, ಆರೋಗ್ಯ ನಾವೆಲ್ಲದರಲ್ಲೂ ಉತ್ತಮವಾದ ಫಲ ಸಿಗುತ್ತೆ ಈ 4 ರಾಶಿಯವರಿಗೆ. ವಿಶೇಷವಾಗಿ ಧನಪ್ರಾಪ್ತಿ ಆಗೋದು, ಸಾಲಬಾಧೆಯಿಂದ ಮುಕ್ತರಾಗೋದು ಅಂತ ಹೇಳ್ಬೋದು ಈ 4 ರಾಶಿಯವರು ಲಕ್ಷ್ಮೀನಾರಾಯಣ ಯೋಗದಿಂದ. ಹಾಗಂದ ಮೇಲೆ ಆ ರಾಶಿಗಳು ಯಾವುವು? ಮೊದಲನೇದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಜಾತಕದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಹಲವಾರು ಬದಲಾವಣೆಗಳನ್ನು ತರುತ್ತೆ. ಬಹುನಿರೀಕ್ಷಿತ ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಯಶಸ್ಸು ಕಾಣ್ತೀರಾ ಮತ್ತು ನಿರೀಕ್ಷಿತ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸು ಕಾಣ್ತೀರಾ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಇನ್ನು ಉದ್ಯೋಗದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ ಗಳಿಸ್ತೀರಾ. ಸಾಲಬಾಧೆಯಿಂದ, ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಕುಂಭರಾಶಿಯವರಿಗೆ. ಒಂದು ರೀತಿಯಲ್ಲಿ ಪಾಸಿಟಿವಿಟಿ ಅಂತ ಹೇಳ್ಬೋದು ಈ ಲಕ್ಷ್ಮೀನಾರಾಯಣ ಯೋಗದಿಂದ. ಮತ್ತು ಹಾಗೆಯೇ ಇನ್ನು ಮಿಕ್ಕ 3 ರಾಶಿಗಳು ಯಾವುವು ಎಂದರೆ ನೋಡಿ, ಧನಸ್ಸು ರಾಶಿ. ಈ ಧನಸ್ಸು ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಸ್ವಾಮಿ ಯೋಗದಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಧನಸ್ಸು ರಾಶಿಯವರಿಗೆ ಈ ಸಮಯದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಉದಾಹರಣೆಗೆ ಮದುವೆ, ಗೃಹ ಕಟ್ಟಡ ನಿರ್ಮಾಣಗಳಲ್ಲಿ ನೀವು ತೊಡಗ್ತೀರಾ, ಬ್ಯುಸಿ ಆಗ್ತೀರಾ ಅಂತ ಹೇಳ್ಬೋದು. ಮತ್ತೆ ದಂಪತಿಗಳ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯ ದೂರ ಆಗಿ ಸುಖ, ಶಾಂತಿ, ನೆಮ್ಮದಿಯ ಜೀವನ ಸಾಗುತ್ತೆ. ಒಬ್ರಿಗೊಬ್ರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ಈ ಸಮಯದಲ್ಲಿ. ಹಾಗೆಯೇ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನ ಗಳಿಸ್ತೀರಾ. ಪ್ರಮೋಷನ್, ಬಡ್ತಿ ಸಿಗುವಂತಹ ಎಲ್ಲ ಲಕ್ಷಣಗಳಿದೆ ಧನಸ್ಸು ರಾಶಿಯವರಿಗೆ. ಇನ್ನು 3ನೇ ರಾಶಿ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಜಾತಕದ 2ನೇ ಮನೆಯಲ್ಲಿ ಮಹತ್ತರವಾದ ಬದಲಾವಣೆಗಳನ್ನ ಸಿಗುತ್ತದೆ. ಸ್ವಂತ ಉದ್ಯೋಗ, ವ್ಯವಹಾರ, ವ್ಯಾಪಾರಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲು ಒಂದು ಅವಕಾಶ ಮಾಡಿಕೊಡುತ್ತೆ ಈ ಯೋಗ. ಷೇರು ಮಾರುಕಟ್ಟೆಯಿಂದ ನೀವು ಬಹಳ ಚೆನ್ನಾಗಿ ಲಾಭ ಗಳಿಸ್ತೀರಾ. ಆದರೆ ಹೊಸ ಹೂಡಿಕೆಗಳನ್ನ ಈ ಸಮಯದಲ್ಲಿ ನೀವು ಕೈ ಹಾಕಬೇಡಿ. ಬರುವಂಥ ಆದಾಯನ ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬಳಸ್ಕೊಳ್ಳಿ. ಹಾಗೆಯೇ ಕೂಡ ಮುಂದೆ ವಿಚಾರ, ಕಚೇರಿ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಪ್ರೋತ್ಸಾಹ, ಸಹಾಯ, ಪ್ರಶಂಸೆಗೆ ಒಳಗಾಗುತ್ತೀರಿ ಕನ್ಯಾ ರಾಶಿಯವರು. ಇನ್ನು 4ನೇ ರಾಶಿ ಬಂದು ಸಿಂಹ ರಾಶಿ. ಈ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗದಿಂದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ, ನೆಗೆಟಿವಿಟಿ ಫೀಲ್ ಎಲ್ಲ ದೂರ ಆಗುತ್ತೆ. ಸಕಾರಾತ್ಮಕದ ಬದಲಾವಣೆಗಳನ್ನ ಕಾಣ್ತೀರಾ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಹಾಗೂ ಯೋಗ ಕೂಡ ಕೂಡಿ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಮೀರಿ ಬೆಳಿತೀರಾ. ನೀವು ಪ್ರೀತಿಸಿದ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡುತ್ತಾರೆ ಅಥವಾ ನಿಮ್ಮಂತೆ ಒಂದು ಆಕರ್ಷಣೆಗೆ ಒಳಗಾಗ್ತಾರೆ. ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಏಳಿಗೆ, ಪ್ರಗತಿ ಸಿಗುವಂತಹ ಒಳ್ಳೆಯ ಅವಕಾಶಗಳು ಬರ್ತದೆ, ಬಳಸ್ಕೋಬೇಕಾಗ್ತದೆ. ಮತ್ತು ದಾಂಪತ್ಯ ಜೀವನದಲ್ಲಿ ಸುಂದರ ಹಾಗೂ ಸಂತೋಷದ ಸಮಯಗಳನ್ನ ಈ ಸಮಯದಲ್ಲಿ ಕಳೀತೀರಾ. ಇನ್ನು ಶತ್ರುಗಳಿಂದ, ಹಿತೈಷಿ ವರ್ಗದಿಂದ ಏನಾದರೂ ಮನಸ್ತಾಪಗಳಿದ್ರೆ, ಶತ್ರುಗಳ ಕಾಡಾಟ ಇದ್ರೆ, ಸಂಬಂಧಿಕರ ಕಾಡಾಟ ಇದ್ರೂ ಕೂಡ ಸಿಂಹರಾಶಿಯವರಿಗೆ ಆ ವ್ಯಕ್ತಿಗಳೇ ಈ ಲಕ್ಷ್ಮೀನಾರಾಯಣ ಯೋಗದಿಂದ ಮನಸ್ತಾಪ ಮರೆತು ನಿಮ್ಮ ಸ್ನೇಹ ಸಂಪಾದನೆ ಮಾಡ್ತಾರೆ ಈ ಸಮಯದಲ್ಲಿ. ಓವರಾಲ್ ಹೇಳಬೇಕಂದ್ರೆ ಈ ಲಕ್ಷ್ಮೀನಾರಾಯಣ ಬುಧ ಹಾಗೂ ಶುಕ್ರನ ಸಂಯೋಗದಿಂದ ಬರುವಂಥ ಯೋಗದಿಂದ ಈ 4 ರಾಶಿಯವರಿಗೆ
ಮಹಾ ಅದೃಷ್ಟ ಕೂಡಿ ಬರ್ತದೆ ಅಕ್ಟೋಬರ್ ತಿಂಗಳಲ್ಲಿ. ನಮಸ್ಕಾರ ವೀಕ್ಷಕರೇ, ನಮ್ಮ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ಮತ್ತು ನಿಮ್ಮ ಜಾತಕನ ವಿಮರ್ಶೆ ಮಾಡಿ ಸಮಸ್ಯೆಗಳನ್ನ ಒಳ್ಳೆ ರೀತಿಯಲ್ಲಿ ಪರಿಹಾರ ತಿಳಿಸ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ ಚರ್ಚೆ ಮಾಡಿ ಪರಿಹಾರ ತಿಳಿಸ್ಕೊಡ್ತೀನಿ ಮತ್ತು ಸಲಹೆ ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.